ಗೈಸ್ ಡ್ಯಾಶ್ಬೋರ್ಡ್ ನೋಡಿ 4454 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಈಗ ಆರ್ನ್ ಸೆಕ್ಷನಲ್ಲಿ ಹೋದನಪ್ಪ ಅಂದರೆ ಇಲ್ಲಿ ನೋಡಿ ಬರೀ 257 ಪಬ್ಲಿಕ್ ವಾಚ್ ಅವರ್ ಮಾತ್ರನೇ ಆ್ಯಡ್ ಆಗಿದೆ. ಸೊ ಈ ರೀತಿ ಪ್ರಾಬ್ಲಮ್ ತುಂಬಾ ಯೂಟ್ಯೂಬರ್ಸ್ ಆಗ್ತಾ ಇದೆ. ಇವಾಗ ನ್ಯೂ ಯೂಟ್ಯೂಬರ್ ಬರ್ತಾ ಇದಾರಲ್ಲ, ಸೊ ಅವ್ರಿಗೆ ಈ ರೀತಿ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಕೆಲವು ಜನ ಓಲ್ಡ್ ಯೂಟ್ಯೂಬರ್ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಿದೆ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತೇಳಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಹಾಗೆ ವಿಡಿಯೋ ಇಷ್ಟೊಂದು ಲೈಕ್ನ ಮಾಡಿ ಆಯಿತಾ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗೈಸ್ ಈ ರೀತಿ ಪ್ರಾಬ್ಲಮ್ಮು 3 ರೀಸನಿಂದ ಆಗುತ್ತೆ. ಸೊ ಏನೇನಂತ ನಿಮಗೆ ತಿಳಿಸ್ಕೊಡ್ತೀನಿ ಮುಂದೆ ಹೋಗ್ತಾ. ಈಗ ಬನ್ನಿ, ಫಸ್ಟ್ ಯೂಟ್ಯೂಬ್ನಲ್ಲಿ ನೀವೇನಾದ್ರು ದುಡ್ಡು ಮಾಡ್ಕೋಬೇಕಪ್ಪ ಅಂದರೆ 1000 ಸಬ್ಸ್ಕ್ರೈಬರ್ಸು ಮತ್ತು 4000 ವಾಚ್ ಅವರ್ನ ನೀವು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಇನ್ನೊಂದು ಆಪ್ಷನ್ ಇದೆ, 1000 ಸಬ್ಸ್ಕ್ರೈಬರ್ಸು ಮತ್ತು 10 ಮಿಲಿಯನ್ ವ್ಯೂಸ್ನ ಕಂಪ್ಲೀಟ್ ಮಾಡ್ಕೋಬೇಕು, ಅದು ಶಾರ್ಟ್ನಲ್ಲಿ. ಸೊ ಶಾರ್ಟ್ನಲ್ಲಿ ಒಂದಿಷ್ಟು ಅಪ್ಡೇಟ್ ತಂದಿದ್ದಾರೆ. ಏನಪ್ಪ ಅಂದರೆ ಶಾರ್ಟ್ನಲ್ಲಿ ವಾಚ್ ಟೈಮ್ ಬರುತ್ತೆ ನೋಡಿ, ಅದು ಯಾವುದೇ ರೀತಿ ನಿಮಗೆ ಕೌಂಟ್ ಆಗಂಗಿಲ್ಲ ಮಾನಿಟೈಸ್ಗೆ. ಸೊ ನೀವು ಬರೀ 10 ಮಿಲಿಯನ್ ವ್ಯೂಸ್ನ ಮಾತ್ರನೇ ಕಂಪ್ಲೀಟ್ ಮಾಡ್ಕೋಬೇಕು. ಅದಕ್ಕೆ ಶಾರ್ಟ್ ವಿಡಿಯೋಗೆ ನಿಮಗೆ ವಾಚ್ ಅವರ್ ಬರ್ತಲ್ಲ, ಸೊ ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಇವಾಗ ಏನಾಗಿದೆಯಪ್ಪ ಅಂದರೆ ಇಲ್ಲಿ ನೋಡಿ ಡ್ಯಾಶ್ಬೋರ್ಡ್ನಲ್ಲಿ 4454 ವಾಚ್ ಅವರ್ ಕಂಪ್ಲೀಟ್ ಆಗಿದೆ. ಏನಾದರೂ ಆರ್ನ್ ಸೆಕ್ಷನಲ್ಲಿ ಹೋದ್ನಪ್ಪ ಅಂದರೆ ಅಲ್ಲಿ ಬರೀ 252 ಅಷ್ಟೇ ತೋರಿಸ್ತಾ ಇದೆ. ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ಮೇಲ್ಗಡೆ ನೋಡಿ ಇಲ್ಲಿ ಶೋವಿಂಗ್ ಡೇಟಾ ಆಫ್ ಸೆಪ್ಟೆಂಬರ್ 13, 2024 ಅಂತ ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ಇಲ್ಲಿ ಡೇಟ್ ನೋಡ್ಕೊಳ್ಳಿ ಮೇಲ್ಗಡೆ, ಅದು ಬರೀ ಸೆಪ್ಟೆಂಬರ್ 30ರವರೆಗೂ ಆಗಿರುತ್ತಲ್ಲ, ಸೊ ಅದು ವಾಚ್ ಟೈಮ್ ಮಾತ್ರನೇ ಇಲ್ಲಿ ಆ್ಯಡ್ ಆಗಿದೆ. ಯಾಕಪ್ಪ ಈ ರೀತಿ ಆಗಿದೆ ಅಂದರೆ ಯೂಟ್ಯೂಬ್ನಲ್ಲಿ ಹೊಸದಾಗಿ ಒಂದು ಅಪ್ಡೇಟ್ನ ತಂದರು. ಸೊ ಕೆಲವೊಂದು ಜನ ಬೇರೆ ಬೇರೆ ಆ್ಯಪ್ನಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಂಬರ್ತಾರಲ್ಲ, ಸೊ ಅವ್ರನ್ನ ಕಂಡು ಹಿಡಿಯೋಕ್ಕೆ ಒಂದು ಈ ರೀತಿ ಅಪ್ಡೇಟ್ನ ತಂದರು. ಸೊ ನೀವೇನಾದರೂ ಇವಾಗ 1 ವೀಕ್ ಬಿಟ್ಟು ನಿಮಗೆ ಆ್ಯಡ್ ಆಗುತ್ತೆ. ಅಂದರೆ ನೀವು ಈ ವೀಕ್ನಲ್ಲಿ ನೀವೇನಾದರೂ 100 ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಪ್ಪ ಅಂದರೆ ಅದು ನೆಕ್ಸ್ಟ್ ವೀಕು ಆ್ಯಡ್ ಆಗುತ್ತೆ. ಸೊ ಈ ರೀತಿ ಅಪ್ಡೇಟ್ನ ತಂದರು. ಸೊ ಈ ರೀತಿ ಪ್ರಾಬ್ಲಮಿಂದ ಸೊ ಕೆಲವು ಜನಕ್ಕೆ ಆ್ಯಡ್ ಆಗ್ತಾ ಇಲ್ಲ. ಸೊ ಇನ್ನು ಕೆಲವು ಜನಕ್ಕೆ ಏನಾಗಿದೆಯಪ್ಪ ಅಂದರೆ ಇವಾಗ ಬನ್ನಿ ತಿಳಿಸ್ಕೊಡ್ತೀನಿ ನಿಮಗೆ. ಏನಾಗುತ್ತಪ್ಪ ಅಂದರೆ ಬೇರೆ ಬೇರೆ ಆ್ಯಪ್ ಇರ್ತವೆ. ಸೊ ಬೇರೆ ಬೇರೆ ಫೇಕ್ ಆ್ಯಪ್ ಇರ್ತಾವಲ್ಲ, ಅದರಲ್ಲಿ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಂಬರೋದು, ಮತ್ತು ಒಂದು 10-20 ಜಿಮೇಲ್ ಐಡಿನ ಕ್ರಿಯೇಟ್ ಮಾಡಿಕೊಂಡು ಸೊ ಅವ್ರ ವಿಡಿಯೋನ ಅವರೇ ನೋಡ್ಕೊಂಡು ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೊಳೋದು. ಸೊ ಈ ರೀತಿ ಮಾಡ್ತಾ ಇರ್ತಾರೆ ನೋಡಿ, ಅವ್ರಿಗೂ ಕೂಡ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಮತ್ತು ಇನ್ನೊಂದು ಪ್ರಾಬ್ಲಮ್ ಏನಾಗುತ್ತಪ್ಪ ಅಂದರೆ ಈಗ ನೋಡಿ ಕಂಟೆಂಟ್ ಸೆಕ್ಷನ್ನಿಗೆ ಹೋಗ್ತೀನಿ. ಕಂಟೆಂಟ್ ಸೆಕ್ಷನಲ್ಲಿ ಹೋಗಿ ಸೊ ಇಲ್ಲಿ ನೋಡಿ ಶಾರ್ಟಿಗೆ ಹೋಗ್ತೀನಿ. ಶಾರ್ಟಿಗೆ ಹೋಗಿ ಇಲ್ಲಿ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೋಸ್ಟ್ ವ್ಯೂಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ನಾನು ಏನಾದರೂ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ಸೊ ಇಲ್ಲಿ ನೋಡಿ ಸೊ ಹೆಚ್ಚಿಗೆ ವ್ಯೂಸ್ ಬಂದಿರುತ್ತೆ ನೋಡಿ ಶಾರ್ಟ್ಗೆ, ಆ ವಿಡಿಯೋ ಇಲ್ಲಿ ಶೋ ಆಗ್ತಾ ಇದೆ. ಇದಕ್ಕೆ 354K ವ್ಯೂಸ್ ಬಂದಿದೆ. ಸೊ ಅದ್ರ ಮೇಲೆ ಕ್ಲಿಕ್ನ ಮಾಡ್ಕೊತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಪ್ಪ ಅಂದರೆ ನೆಕ್ಸ್ಟ್ ವಿಡಿಯೋ ಫಾರ್ಮೆಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಂಗೇಜ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ನೋಡಿ ಇದಕ್ಕೆ ವಾಚ್ ಟೈಮ್ ಎಷ್ಟು ಬಂದಿದೆ ಅಂತೇಳಿ 2400 ವಾಚ್ ಅವರ್ ಬಂದಿದೆ. ಸೊ ವಾಚ್ ಅವರು ಸೊ ಇದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಯಾಕಪ್ಪ ಅಂದರೆ ಮೊದಲೇ ಹೇಳಿದೆ, ಸೊ ಶಾರ್ಟಿಗೆ ವಾಚ್ ಅವರ್ ಬರುತ್ತೆ ನೋಡಿ, ಸೊ ಅದು ಯಾವುದೇ ರೀತಿ ಯೂಸ್ ಇಲ್ಲ ಅಂತೇಳಿ. ಸೊ ಬರೀ ಅದು ವ್ಯೂಸ್ ಬರುತ್ತೆ ನೋಡಿ, ವ್ಯೂಸ್ ಕೌಂಟ್ ಆಗುತ್ತೆ, ಅದು ಮಾತ್ರನೇ ಕೌಂಟ್ ಆಗೋದು. ವಾಚ್ ಟೈಮ್ ಯಾವುದೇ ರೀತಿ ನಿಮಗೆ ಯೂಸ್ ಇಲ್ಲ. ಸೊ ಇದಕ್ಕೆ 2500 ವಾಚ್ ಅವರ್ ಬಂದಿದೆ, ಇದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಇದರಿಂದಾನೇ ಸೊ ನಿಮಗೆ ಡ್ಯಾಶ್ಬೋರ್ಡ್ನಲ್ಲಿ ಆ ರೀತಿ ತೋರಿಸ್ತಾ ಇರುತ್ತೆ ಅದು. ಸೊ ಶಾರ್ಟ್ಗೆ ಬಂದಿರುತ್ತಲ್ಲ ವಾಚ್ ಟೈಮು, ಅದು ಕೂಡ ಅಲ್ಲಿ ಡ್ಯಾಶ್ಬೋರ್ಡ್ನಲ್ಲಿ ಆ್ಯಡ್ ಆಗುತ್ತೆ, ಅಲ್ಲಿ ಮಾತ್ರ ಆ್ಯಡ್ ಆಗೋದು. ಅದು ಸೊ ಆರ್ನ್ ಸೆಕ್ಷನಲ್ಲಿ ಆ್ಯಡ್ ಆಗಂಗಿಲ್ಲ. ಇವಾಗ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಯಾಕಪ್ಪ ನಮಗೆ ವಾಚ್ ಟೈಮ್ ಆ್ಯಡ್ ಆಗ್ತಾ ಇಲ್ಲ ಅಂತೇಳಿ. ಶಾರ್ಟ್ಗೆ ವಾಚ್ ಟೈಮ್ ಬರುತ್ತೆ ನೋಡಿ, ಅದರಿಂದ ಯಾವುದೇ ರೀತಿ ಯೂಸ್ ಇಲ್ಲ. ಸೊ ಅಲ್ಲಿ ತೋರಿಸುತ್ತೆ ಅಷ್ಟೇ, ಅದು ಶೋ ಆಗುತ್ತೆ, ಆದರೆ ಅದು ಆರ್ನ್ ಸೆಕ್ಷನಲ್ಲಿ ಆ್ಯಡ್ ಆಗಂಗಿಲ್ಲ. ನಿಮಗೆ ಗೊತ್ತಾಯ್ತು ಅನ್ಕೊತೀನಿ ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ನೀವೇನಾದರೂ ಶಾರ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂದರೆ ಸೊ ಬರೀ ವ್ಯೂಸ್ ಮೇಲೆ ನೀವು ಫೋಕಸ್ನ ಮಾಡಿ, ವಾಚ್ ಟೈಮ್ ಮೇಲೆ ಫೋಕಸ್ ಮಾಡಬೇಡಿ. ಅದು ಡೇಟಾ ಶೋ ಆಗುತ್ತೆ ಅಷ್ಟೇ, ಆದರೆ ಯಾವುದೇ ರೀತಿ ಯೂಸ್ ಇಲ್ಲ. ನಿಮ್ಗೇನಾದರೂ ಆ ರೀತಿ ವಾಚ್ ಟೈಮಿಂದ ಕಂಪ್ಲೀಟ್ ಮಾಡ್ಕೋಬೇಕಪ್ಪ ಅಂದರೆ ನೀವು ಲಾಂಗ್ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಲಾಂಗ್ ವಿಡಿಯೋಗೆ ಬರುತ್ತೆ ನೋಡಿ ವಾಚ್ ಟೈಮು, ಅದು ಕಂಪ್ಲೀಟ್ ಆಗುತ್ತೆ. ಆದರೆ ಶಾರ್ಟ್ ವಿಡಿಯೋಗೆ ಬರುತ್ತೆ ನೋಡಿ, ಅದು ಯಾವುದೇ ರೀತಿ ಯೂಸ್ ಇಲ್ಲ. ನಿಮಗೆ ಗೊತ್ತಾಯ್ತು ಅನ್ಕೊಂತೀನಿ ಯಾಕಪ್ಪ ಈ ರೀತಿ ಪ್ರಾಬ್ಲಮ್ ಆಗ್ತಾ ಇದೆ ಅಂತೇಳಿ. ನಿಮ್ಗೇನಾದರೂ ವಿಡಿಯೋ ಅಂತ ಹೆಲ್ಪ್ಫುಲ್ ಆಗಿದೆ ಲೈಕ್ ಮಾಡಿ, ಹಾಗೆ ಚೆನ್ನಾಗಿ ಯಾರೋ ಸಮಯಗಳೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.